ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ನೆಕ್ಸ್ಟ್ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರು. ಇದು ಕಾಂಗ್ರೆಸ್ ಪಕ್ಷ, ನಮ್ಮದು ಹೈಕಮಾಂಡ್ ಪಕ್ಷ. ಇದು ಮೈಸೂರು ರಾಜರ ಮನೆ ಅಲ್ಲ. ಇದು ಮೈಸೂರು ರಾಜಮನೆತನದಲ್ಲಿ ಏನಾಗ್ತದೆ, ಅವ್ರಾದ್ಮೇಲೆ ಯಾರು ಇರ್ತಾರೆ, ಮಕ್ಕಳು, ತಂದೆ, ಹಿಂಗೆ ಈ ರೂಟು ಇರ್ತದೆ, ವಂಶ ಪಾರಂಪರ್ಯ. ಇದು ಆ ಥರ ವ್ಯವಸ್ಥೆ ಅಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಹೈಕಮಾಂಡು ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರಬೇಕು. ಮುಂದಿನ ಉತ್ತರಾಧಿಕಾರಿ ಯಾರು, ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ವಿಷಯಕ್ಕೆ. ಅದನ್ನೆಲ್ಲ ಈಗೆಲ್ಲ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟು ಪಕ್ಷಕ್ಕೆ ಮುಜುಗರ ಆಗೋಂಥದ್ದನ್ನು ಮಾಡಬಾರ್ದು. ಏನಾಗ್ತದೆ, ಅವರೊಬ್ಬರು ಸೀನಿಯರ್ ಲೀಡರ್ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಒಂದ್ಸರಿ MLA ಇದ್ದಾರೆ, ಒಂದ್ಸರಿ MLC ಇದ್ದಾರೆ. ಅಂಥವ್ರು ಈ ರೀತಿ ಬಾಲಿಶ ಹೇಳಿಕೆಗಳು ಕೊಟ್ಟರೆ ಏನಾಗ್ತದೆ, ನಾಳೆ ದಿನ ನಾವು ಅವ್ರು ಫಾಲೋ ಮಾಡೋಕೆ ಹೋಗ್ತೀವಿ. ನಾವು ಒಂದು ರೀತಿ ಕೊಡ್ತೀವಿ, ನಾನೊಂದು ಕೊಟ್ಟೆ ಅಂತ ಇನ್ನೊಬ್ರು ಒಂದು ಕೊಡ್ತಾರೆ. ಈ ಥರ ಎಲ್ಲರೂ ಒಂದೊಂದು ಹೇಳಿಕೆ ಕೊಟ್ಟರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ. ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಒಳ್ಳೆಯದಲ್ಲ. ಯಾಕೆಂದರೆ ತಮಗೆಲ್ಲ ಗೊತ್ತಿದೆ, ಈಗಾಗಲೇ ನಮ್ಮ DK ಶಿವಕುಮಾರ್ ಸಾಹೇಬರು ಹೇಳ್ತಾ ಇದ್ದಾರೆ 2028ಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ನಾವು ಆ ನಿಟ್ಟಿನ ಕಡೆ ಗಮನ ಕೊಡಬೇಕು. 2ನೇ ಬಾರಿ ನಾವು ಗೆಲ್ಲಬೇಕು, ಸರ್ಕಾರ ಬರೋಕೆ 28ಕ್ಕೆ ಮತ್ತೆ ನಾವು ಕಾಂಗ್ರೆಸ್ ಮುಖ್ಯಮಂತ್ರಿ ಕಾಣಬೇಕು ಅನ್ನೋದ್ರ ಕಡೆ ನೋಡೋಕೆ ಬಿಟ್ಟರೆ ಸುಮ್ಮನೆ ಬಾಲಿಶ ಹೇಳಿಕೆಗಳು ಕೊಟ್ಟು ಗೊಂದಲ ಸೃಷ್ಟಿ ಮಾಡೋದು ಒಳ್ಳೆಯದಲ್ಲ. ಆಮೇಲೆ ಹೈಕಮಾಂಡು ಸಹ ಗಮನ ಕೊಡಬೇಕಾಗ್ತದೆ. ಯಾಕೆಂದರೆ ಒಂದು ಓಟು ಎಷ್ಟು ಇಂಪಾರ್ಟೆಂಟ್ ಅಂತೀವಿ. ನಮ್ಗೆ 2.5 ಲಕ್ಷ ವೋಟರ್ಸಲ್ಲಿ ಒಬ್ಬ MLA ಓಟು ಅಷ್ಟೇ ಅವಶ್ಯಕತೆ ಇರ್ತದೆ ಸರ್ಕಾರದಲ್ಲಿ. ಸುಮ್ಮನೆ ಇವ್ರು ಯಾರೋ ಒಂದು ಹೇಳಿಕೆ ಕೊಟ್ಟರು ಅಂತ ಸುಮ್ಮನೆ ಇರೋದು, ಮುಖ್ಯಮಂತ್ರಿ ಮಕ್ಕಳು ಅಥವಾ ಇನ್ನೊಬ್ಬರು ಅಂತೇಳಿ ನಾನೇನು ಹೇಳಿಕೆ ಕೊಟ್ಟರೆ ನೋಟಿಸ್ ಕೊಡೋದು, ಇದ್ಯಾ ಧರ್ಮ? ನಾವು ಇಂಥವನ್ನೆಲ್ಲ ಒಪ್ಪೋದಿಲ್ಲ. ಹೈಕಮಾಂಡ್ ಈ ಕೂಡಲೇ ಇದಕ್ಕೆ ಏನು ಮಾತಾಡಬೇಕು, ಏನು ಕ್ರಮ ತಗೊಂಡ್ರೆ ಉತ್ತಮ. CM ಮಗನೇ ಈ ತರ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥ ಎಲ್ಲೋ ಸಿಂಟಮ್ಸ್ ಇರಬಹುದು. ಹಾಗಾದ್ರೆ ಇಲ್ಲ, ತುಂಬ ಸರಿ ಅವ್ರು ಮಾತಾಡ್ತಾ ಇದ್ದಾರೆ, ನಾವು ಸೀನಿಯರ್ ಲೀಡ್ರು ಅಂತೇಳಿ ನಾವು ಏನು ಮಾತಾಡೋಕೆ ಹೋಗಿಲ್ಲ. ಆದರೆ ಈ ಥರ ಹೇಳಿಕೆ ಕೊಡಬಾರ್ದು. ಪಕ್ಷಕ್ಕೆ ಯಾವತ್ತೂ ಮುಜುಗರ ಆಗಬಾರ್ದು. ಪಕ್ಷ ಇದ್ದರೆ ನಾನು, ಇನ್ನೊಬ್ರು. ಪಕ್ಷನೇ ಇಲ್ಲ ಅಂದರೆ ಯಾರು ಉತ್ತರಾಧಿಕಾರಿನೂ ಇರಲ್ಲ, ದಕ್ಷಿಣಾಧಿಕಾರಿನೂ ಇರಲ್ಲ. ಯತೀಂದ್ರ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಆ ರಜಕರು ಹೇಳಿಕೆ ಅಂದ್ರೆ ರಾಜಣ್ಣರು ಈ ತರ ಹೇಳಿಕೆ ಕೊಡಿದ್ರೆ ಕಿತ್ತು. ಬಟ್ ಯತೀಂದ್ರ ಅವ್ರಿಗೆ ಏನು ಸಮಸ್ಯೆ ಇರ್ಬೋದಿಲ್ಲ. ಅಲ್ಲ, ನಾನು ಅದನ್ನ ಹೇಳಿದ್ದು, ನನಗೆ ನೋಟಿಸ್ ಕೊಟ್ಟಿದ್ದಾರೆ. ನಾನೇನು ಮುಂದಿನ ಮುಖ್ಯಮಂತ್ರಿ ವಿಷಯ ಮಾತಾಡಿದ್ದಿಲ್ಲ, ಮುಖ್ಯಮಂತ್ರಿ ವಿಷಯ ಅಷ್ಟೇ ಮಾತಾಡಿದ್ದೀನಿ. ನನಗೆ ನೋಟಿಸ್ ಕೊಟ್ಟಿದ್ದಾರೆ, ಭಾಳ ಜನಕ್ಕೆ ಕೊಟ್ಟಿದ್ದಾರೆ. ಆದರೆ ಇವ್ರು ಕೇಳಿದಂಥ ಸಂದರ್ಭದಲ್ಲಿ ನೋಟಿಸ್ಗಳು ಕೊಡೋದನ್ನು ಹೈಕಮಾಂಡ್ ನೋಡ್ಬೇಕಾಗ್ತದೆ. ಯಾರು ಎರಡು ನೀವೇ ನಿಮ್ಮ ಟಿವಿಲೇ ಇದೆಯಲ್ಲ, ಅವ್ರು ಹೇಳಿಕೆ ಕೊಟ್ಟಿರೋದು ನಿಮ್ಮ ಟಿವಿಲಿ ಇದೆ, ಅದಾದ್ಮೇಲೆ ಏನು ಹೇಳಿಕೆ ಕೊಟ್ಟರು ನಿಮ್ಮ ಟಿವಿಲಿ ಇದೆ. ಎರಡನ್ನೂ ನೋಡ್ಲಿ ಸಂಬಂಧಪಟ್ಟ. ಈಗ DK ಶಿವಕುಮಾರ್ ಅವರು CM ಆಗೋದನ್ನ ತಪ್ಪಿಸಕ್ಕೆ ಏನಾದ್ರು ನೋಡ್ರಿ, ನಾನು ಹೇಳ್ಬಿಟ್ಟಿದ್ದೀನಿ ನಿಮಗೆ. ಆಗ್ಲೆಲ್ಲ ನಾನು ಹೇಳೋದಿಲ್ಲ. ಡಿಸೆಂಬರ್ ನಂತರ ಏನಾಗಬೇಕು, ಏನಾಗುತ್ತೆ ಅನ್ನೋದನ್ನ ಹೇಳಿದ್ದೀನಿ. ಎಲ್ಲ ನವೆಂಬರ್ ಕ್ರಾಂತಿ ಅಂತಾರೆ, ನಾನು ಡಿಸೆಂಬರಿಗೆ ಹೇಳಿದ್ದೀನಿ. ಹಾಗೆ ಆಗ್ತದೆ. ನೀವೇನಾದ್ರ ಬಗ್ಗೆ ಎರಡೇ ಮಾತಾಡೋದು ಬೇಡ. ಅದನ್ನ ಈಗ ಮಾತಾಡಲ್ಲ. ಮುಂದಿನ ವಿಷಯನ ಜನವರಿ ಮೇಲೆ ಡಿಸೆಂಬರ್ ಮುಗಿದ್ಮೇಲೆ ಮಾತಾಡ. ಅಲ್ಲ, ಯತೀಂದ್ರ ಅವ್ರ ಬಾಯಲ್ಲಿ ಸಿದ್ದರಾಮಯ್ಯ ಅವರು ಈ ರೀತಿ ಹೇಳ್ತಿದಾರ ಅಂತಂದು BJP ಅವರು ಹೇಳ್ತಿದಾರೆ. ರೀ, ಸಿದ್ದರಾಮಯ್ಯ ಅವರು ತೂಕದ ರಾಜಕಾರಣಿ. ಅವರು ಒಬ್ಬ ಉತ್ತಮವಾದ ಆಡಳಿತಗಾರರು, ಒಂದು ಉತ್ತಮವಾದ ಅಡ್ಮಿನಿಸ್ಟ್ರೇಷನ್ ಕೊಡೋಂಥ ವ್ಯಕ್ತಿತ್ವ. ಅವ್ರು ಹಿಂಗೆಲ್ಲ ಬಾಲಿಸಿ ಅವರು ನಿಮಗೆ ಮಾಹಿತಿ ಪ್ರಕಾರ ನಿಮಗೊಂದು ಮಾಹಿತಿ ಹೇಳ್ತೀನಿ. ಅವ್ರ ಕುಟುಂಬದವ್ರನ್ನ ಯಾರನ್ನೂ ರಾಜಕೀಯಕ್ಕೆ ತಂದಿದ್ದಿಲ್ಲ. ಅಂಥ ಒಂದು ಅಧಿಕಾರ, ಅಂಥ ಒಂದು ಇಂಥದಕ್ಕೆ ಹೋದ್ರೂ ಎಲ್ಲಿವರೆಗೂ ತಂದಿದ್ದಿಲ್ಲ. ಅವ್ರು ಇತ್ತೀಚೆಗೆ ರಾಜಕೀಯ ಕೊನೆ ದಿನಗಳಂತ ಅವ್ರೇನು ಇವ್ರು ಹೇಳಿದ್ದಾರೆ ಯತೀಂದ್ರ ಅವರು. ಆ ಸಂದರ್ಭದಲ್ಲಿ ಇವ್ರನ್ನೆಲ್ಲ ರಾಜಕೀಯಕ್ಕೆ ಬಿಡ್ಕೊಂಡಿದ್ದಾರೆ ಯತೀಂದ್ರ ಸಾಹೇಬ್ರು. ಅವ್ರು ಆ ಥರ ವ್ಯಕ್ತಿತ್ವ ಅಲ್ಲ. ಸುಮ್ಮನೆ ಯಾರೋ ಒಂದು 4-5 ಜನ ಅವ್ರ ಬೆಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಸುಮ್ಮನೆ ಯಾರ್ಯಾರದ್ದು ಹೆಸರು ಬಿಡೋದು, ಸುಮ್ಮನೆ ಏನೇನೋ ಹೇಳ್ಕೊಡೋದು. ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲರೂ ಕೊಟ್ಟಿದ್ದಾರೆ. ಸ್ವಾಭಾವಿಕವಾಗಿ ಮಾಧ್ಯಮದವ್ರು ಕೇಳಿದಾಗ ಈಗ ನಾನು ಮುಖ್ಯಮಂತ್ರಿ ಇದ್ದೀನಿ ಅಂತಾರೆ. ನಾನು ಮುಖ್ಯಮಂತ್ರಿ ಇಳಿಯಲ್ಲ ಅಂತೆಲ್ಲರೂ ಹೇಳಿದ್ದಾರೆ. ಸುಮ್ಮನೆ ಇವ್ರು ಏನೋ ಗೊಂದಗಳು ಕೊಡಬಾರ್ದು. ಆಮೇಲೆ ತಾವೊಂದು ಹೇಳ್ತೀರಿ, ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ಹೇಳ್ತೀರಿ. ಅವ್ರೂ ಮೊನ್ನೆ ಏನು DCC ಬ್ಯಾಂಕ್ ಚುನಾವಣೆ ಆದಾಗ ಒಂದು ಉತ್ತರ ಅವರು ಹೇಳಿಕೆಗೆ ಪೊಲೀಸ್ ಸ್ಟಾಪ್ ಇಟ್ಬಿಟ್ರು. ನಾನು 2033 ಕ್ಲೈಮ್ ಮಾಡೋದು ಅಂತ ಅವರು ಒತ್ತಿ ಹೇಳಿದ್ದಾರೆ. ನಾನು 2033 ಇನ್ನೂ 10 years ಅವ್ರ ಕ್ಲೈಮು. ಹಂಗಿದ್ದಾಗ ಯಾಕೆ ಗೊಂದಲ? ಎಲ್ಲ ಸುಸೂತ್ರವಾಗಿ ನಡೀತಿರ್ಬೇಕಾರೆ ಗೊಂದಲ ಯಾಕೆ ತರಬೇಕು?